ಕಾರವಾರದಲ್ಲಿ ಆಸ್ತಿ ವಿಚಾರಕ್ಕೆ ನಡೆದಿದ್ದಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡಿದೆ. ಶಿರಸಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪಿದು. ಆಸ್ತಿಯ ವಿಚಾರಕ್ಕೆ ಕೊಲೆ ಆಗಿತ್ತು. ಸದ್ಯ ಮೂವರಿಗೆ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಪೀಠ ನೀಡಿದೆ ಎನ್ನುವಂಥ ಮಾಹಿತಿ ಇದೆ. ಶಿರಸಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪು. ಹಳಿಯಾಳದ ಬದ್ರೆಹಳ್ಳಿಯಲ್ಲಿ ಈ ಕೊಲೆ ಪ್ರಕರಣ ನಡೆದಿತ್ತು. ಕೇಶವ್ ಎಂಬಾತ ಕೊಲೆಯಾಗಿದ್ದ ವ್ಯಕ್ತಿ. ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ 25,000 ದಂಡವನ್ನು ವಿಧಿಸಲಾಗಿದೆ. ಆರೋಪಿಗಳ ವಿರುದ್ಧ ಅಪರಾಧ ಸಾಬೀತು ಹಿನ್ನೆಲೆಯಲ್ಲಿ ಶಿಕ್ಷೆ ಪ್ರಕಟ ಮಾಡಿದೆ ನ್ಯಾಯಪೀಠ. ಹಾಗೆಯೇ ಆರೋಪಿಗಳ ಹೆಸರು ನೋಡ್ತಾ ಹೋಗುವುದಾದರೆ ಅಕ್ಷಯ್ ಅಲಿಯಾಸ್ ಆಕಾಶ್, ಹಾಗೆಯೇ ಕಿತ್ತೂರಕರ, ಪಾಂಡುರಂಗ ಕಿತ್ತೂರ್ಕರ್, ತುಳಸಿಬಾಯಿ, ಈ ಮೂವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. 2019ರಲ್ಲಿ ನಡೆದಿದ್ದಂಥ ಕೊಲೆ ಪ್ರಕರಣ. ಇವತ್ತು ನ್ಯಾಯಪೀಠದಿಂದ ಬಂದಿರುವಂಥ ತೀರ್ಪಿದು. ಆಸ್ತಿ ವಿಚಾರಕ್ಕೆ ಕೊಲೆಯಾಗಿರುತ್ತೆ. ಹಾಗೆಯೇ ಸದ್ಯ 2019ರಲ್ಲಿ ಈ ಕೊಲೆಯಾಗಿರೋದು. ಕೇಶವ್ ಎಂಬಾತನನ್ನು ಕೊಲೆ ಮಾಡಲಾಗಿರುತ್ತೆ. ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಪೀಠ ಜೀವಾವಧಿ ಶಿಕ್ಷೆ ಜೊತೆಗೆ 25,000 ದಂಡವನ್ನು ವಿಧಿಸಿದೆ.